ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ನೋಡಿ. ಮದುವೆ ಮಾಡಂತೂ ಅನುಭವ ಆಗ್ಲಿಲ್ಲ ಇನ್ನು ನಮ್ಮ ಮಸಾಲಾ ಫ್ರೈ ತಿಂದು ಕೆಲಸದವ್ರಂತೂ ಫಿದಾಗಿ ಹೋಗ್ಬಿಟ್ಟಿದ್ದಾರೆ. ಅದ್ಮೇಲೆ ಅಲ್ಟ್ರೇಷನ್ ವರ್ಕು ಗೋಡೆನೆಲ್ಲ ಕಡ್ದು ಭಾಗ ಮಾಡಿದ್ದಾರೆ. ಅಷ್ಟಕ್ಕೇನೆ ಇವತ್ತಿನ ದಿನ ಪೂರ್ತಿ ಹೋಯ್ತು. ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಮ್ಮ ಮನೇಲಿ ಕೆಲವೊಂದಿಷ್ಟು ವರ್ಕ್ ಎಲ್ಲ ಆಗ್ತದಲ್ಲ, ಹಾಗಾಗಿ ಎಲ್ಲರೂ ಕೂಡ ಬೆಳಗ್ಗೆ ಮೊದಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದು. ಸ್ವಲ್ಪ ಲೇಟ್ ಆಗ್ತಿತ್ತು. ಇವತ್ತಿನ ದಿನ ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೆ ತಿಂಡಿ ಎಲ್ಲ ಆಯಿತು. ನಮ್ಮ ಮನೇಲಿ ಕೆಲವೊಂದು ಆಲ್ಟ್ರೇಷನ್ ವರ್ಕ್ ಆಗ್ತದೆ ಅಂತ ಹೇಳಿದಲ್ಲ, ಅದಕ್ಕೆ ಬೆಳಿಗ್ಗೆನೇ ವರ್ಕರ್ಸ್ ಎಲ್ಲ ಬಂದಿದ್ದಾರೆ. ಹಾಗೆ ಅದಕ್ಕೂ ಮೊದಲೇ ನಮ್ಮದು ಏನಂತಂದರೆ ಬಾತ್ರೂಮಿಂದು ಮತ್ತು ಕಿಚನಿಂದು ಕೆಲವೊಂದು ಆಲ್ಟ್ರೇಷನ್ ಆಗ್ತದೆ. ಅದ್ರಲ್ಲಿ ಹೇಗೆಲ್ಲ ಆಗ್ತದೆ ಅಂತ ತಿಳಿಸ್ತೀನಿ ಫ್ರೆಂಡ್ಸ್. ನಮ್ಮದು ಸಿಂಗಲ್ ಬಾತ್ರೂಮ್ ಇತ್ತು, ಈಗ ಡಬಲ್ ಮಾಡ್ತೇವೆ. ಹಾಗೆ ಅದನ್ನು ಒಳಗಡೆಯಿಂದನೇ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ವಿ. ಆದರೆ ಹೊರಗಡೆ ಎಲ್ಲ ನಮಗೆ ಬೇಕಾದಷ್ಟು ಜಾಗ ಇತ್ತು. ಆದರೆ ಹೊರಗಡೆ ಮಾಡಿದ್ರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದವಾಗೆಲ್ಲ ಹೋಗ್ಲಿಕ್ಕೆಲ್ಲ ಸಮಸ್ಯೆ ಆಗ್ತದೆ. ಹಾಗಾಗಿ ಅಲ್ಲೇ ಒಳಗಡೆ ಇರುವಂಥ ಜಾಗದಲ್ಲೇ ಬೇರೆ ಬೇರೆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ಮಾಡ್ತಾಯಿದ್ದೀವಿ. ಹಾಗೆಯೇ ಅದಕ್ಕೆಲ್ಲ ನಮ್ಮ ಅಣ್ಣಪಣ್ಣ ಒಳ್ಳೆ ಐಡಿಯಾ ಕೊಟ್ಟು, ಅಂದರೆ ಈ ಕೆಲಸ ಮಾಡ್ತಾರಲ್ಲ ಅವ್ರ ಹೆಸರು ಅಣ್ಣಪಣ್ಣ ಅಂತ, ಅವರನ್ನೇ ಈ ಥರ ಎಲ್ಲ ಮಾಡ್ಬೋದು ಅಂತ ಪ್ಲ್ಯಾನೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗೆ ಈಗ ಅದನ್ನೆಲ್ಲ ಅಂದರೆ ಯಾವ್ಯಾವ ರೀತಿ ಮಾಡಬೇಕು ಅಂತೆಲ್ಲ ಎಸ್ಟಿಮೇಟ್ ಎಲ್ಲ ಮಾಡ್ಕೊಂಡಾಗಿದೆ. ಈಗ ಅದಕ್ಕೆಲ್ಲ ಮೆಜರ್ಮೆಂಟ್ ಎಲ್ಲ ತೆಗೆದು ಈಗ ಗೋಡೆಯನ್ನೆಲ್ಲ ಮಷೀನಲ್ಲಿ ಕಟ್ ಮಾಡಿ ಹೀಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಇವತ್ತಿನ ಫುಲ್ ದಿನ ನಮ್ಮ ಮನೆಯಲ್ಲಿ ಧೂಳೆ ಆಗ್ತದೆ. ಹಾಗೆ ಫ್ರೆಂಡ್ಸ್, ಹಾಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ನೋಡಿ. ಮದುವೆ ಮಾಡಂತೂ ಅನುಭವ ಆಗಲಿಲ್ಲ ಇನ್ನು ನಮಗೆ. ಮನೆ ಕಟ್ಟು ನೋಡೋದಂತೂ ಚೆನ್ನಾಗಿ ಅನುಭವ ಆಗ್ತೈತೆ. ನಾವು ಕಾಣಲಿಕ್ಕೇನೋ ದೊಡ್ಡ ಮನೆಯಿಂದ ಕಟ್ಕೊಂಡಿದ್ದೀವಿ, ಆದರೆ ಪ್ರತಿ ವರ್ಷ ಕೂಡ ಏನಾದರೂ ಒಂದು ಕೆಲಸವನ್ನು ಮಾಡ್ತಾನೇ ಇದ್ದೀವಿ ಆಯಿತಾ. ಮನೆ ಕೆಲಸ ಮಾತ್ರ ಮುಗಿಯೋದೇ ಮಾತಲ್ಲ. ಮದುವೆ ಆದರೆ ಒಂದು ಸ್ವಲ್ಪ ದಿನ, ಅಂದರೆ ಒಂದು ಸ್ವಲ್ಪ ತಿಂಗಳನ್ಗಟ್ಲೆ ಮಾಡಿ ಮುಗಿಸ್ಬಿಡ್ತೀವಿ. ಆದರೆ ಈ ಮನೆ ಕೆಲಸ ಮಾತ್ರ ಉಂಟಲ್ಲ, ಮುಗೀತು ಅನ್ನೋದೇ ಇಲ್ಲ ನೋಡಿ. ಪ್ರತಿ ವರ್ಷ ಕೂಡ ಏನಾದರೂ ಒಂದು ಮನೆಗೆ ಕೆಲಸ, ಏನಾದರೂ ಒಂದು ವರ್ಕ್ ಮಾಡ್ತಾನೆ ಇರಬೇಕಾಗ್ತದೆ. ಹೀಗಲ್ವಾ? ನಿಮಗೂ ಕೂಡ ಈ ರೀತಿ ಅನುಭವ ಆಗಿರ್ಬೋದು ಅಂದ್ಕೊತೀನಿ. ಈಗ ಒಂದು ಸಮಯ 11:15 ಆಯ್ತಾ ಬಂತು. ಹಾಗೆ ಗೋಡೆ ಎಲ್ಲ ಹೊಡೆಯೋದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಮನೆಯಿಂದ ರೋಡ್ ಹತ್ರ ಇದ್ದೀನಿ. ಇವತ್ತು ಮನೆಯಲ್ಲಿ ಧೂಳು ಮತ್ತು ಶಬ್ದ ಎರಡೂ ಕೂಡ. ಹಾಗೆಯೇ ಈಗ ಚಹಾ ಮಾಡಿಕೊಡ್ಬೇಕು ಅವರೇ ಒಂದು ಕೆಲಸವನ್ನು ಶುರು ಮಾಡ್ಕೊಂಡಿದ್ದಾರೆ. ಅದು ಮುಗೀಲಿ ಆಮೇಲೆ ಚಹಾ ಕುಡಿಯುವ ಅಂತ ಹೇಳಿದ್ರು. ಅಂದರೆ ಇವತ್ತು ಬಂದು ಅವರು ಸ್ಟಾರ್ಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆಯಲ್ಲ, ಹಾಗಾಗಿ ಒಂದು ಹಂತಕ್ಕೆ ಮುಗಿಸ್ಕೊತೀವಿ, ಆಮೇಲೆ ತಿಂಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಬಂದವರು ಡೈರೆಕ್ಟಾಗಿ ಅವರು ಕೆಲಸನೇ ಶುರು ಮಾಡ್ಕೊಂಡಿದ್ದಾರೆ. ಈಗ ಅವರಿಗೆ ಚಹಾ ಮಾಡಿಕೊಟ್ಟು ಹಾಗೆಯೇ ಊಟಕ್ಕೆ ತಯಾರು ಮಾಡಬೇಕು. ನಿನ್ನೆ ದೊಡ್ಡ ಸೈಜಿದು ಬಂಗಡೆ ಬಂದಿತ್ತು, ಸೊ ತಗೊಂಡಿದ್ದೀನಿ. ಇವತ್ತೊಂದು ಮಸಾಲ ಫ್ರೈ ಮಾಡುವ ಅಂತ. ಈ ಥರ ಮಸಾಲ ಫ್ರೈ ತಿಂದೇ ತುಂಬ ದಿನ ಆಗಿಬಿಟ್ಟಿತ್ತು. ರೆಸಿಪಿಯನ್ನು ಮೊದಲೊಂದು ಸರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಆದರೆ ಇವತ್ತಿನ ದಿನ ವಿಡಿಯೋದೆಲ್ಲ ಕ್ವಿಕ್ಕಾಗಿರುತ್ತೆ ಹೇಗೆ ಮಾಡೋದು ಅಂತ. ಸೊ ಈ ಥರ ಮಸಾಲೆ ಫ್ರೈ ಅಂತಂದರೆ ನನಗಂತೂ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೂ ಎಲ್ರಿಗೂ ತುಂಬ ಇಷ್ಟ. ಹಾಗೆ ಕೆಲಸದವರು ಕೂಡ ಇದ್ದಾರಲ್ಲ, ಅವರಿಗೆ ಕೂಡ ಒಂದು ಒಳ್ಳೆಯ ರೆಸಿಪಿಯನ್ನು ಊಟ ಮಾಡಿಸುವ ಅಂತ. ಸೊ ಅದನ್ನೇ ಈಗ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗೇನೇ ದಾದಂದು ಅಡುಗೆ ಹರಿಸೋದು ಕೆಲಸ ಎಲ್ಲ ಮುಂದುವರಿತಾ ಇದೆ. ಸೊ ಬನ್ನಿ ಕಂಟಿನ್ಯೂ ಮಾಡ್ತಾ ಹೋಗುವ. ಹೀಗೆ ಇವತ್ತು ಸಣ್ಣ ಧೂಳು ಮನೆ ಸುತ್ತ. ಈ ವಿಡಿಯೋ ಕ್ಲಿಪ್ಪಲ್ಲಿ ಇರುವಂಥ ವಸ್ತುಗಳೆಲ್ಲ ಮಸಾಲ ಫ್ರೈಗೆ ಬೇಕಾಗಿರೋದು. ಬೇಕಾದವರು ಈ ವಸ್ತುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಬೇಕಾದಂಥ ಕ್ವಾಂಟಿಟಿಯಲ್ಲಿ
ತಗೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ನಿನ್ನೆ ತಂದಿರುವಂಥ ಸಿಮೆಂಟ್ ಬ್ಲಾಕ್ಗಳು. ಹಾಗೆಯೇ ಗೋಡೆಯನ್ನೆಲ್ಲ ಕಟ್ ಮಾಡಿ ಈ ಥರ ಫುಲ್ ಧೂಳಾಗಿಬಿಟ್ಟಿದೆ. ಚಿಂದಿ ಚಿತ್ರಾನ್ನ ಆಗಿಬಿಟ್ಟಿದೆ ನಮ್ಮನೆ ಹಿಂದ್ಗಡೆಗೆ. ಸೊ ನಿಮ್ಮನೆಯಲ್ಲೂ ಕೂಡ ಈ ಥರ ವರ್ಕ್ಗಳೆಲ್ಲ ಆಗ್ತದಾ ಅಂತ ಕಮೆಂಟ್ ಮಾಡಿ ಆಯಿತಾ. ಇನ್ನೂ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಹಾಗೆಯೇ ಮಸಾಲ ಫ್ರೈಗೆ ಎಲ್ಲ ತಯಾರು ಮಾಡ್ತಾಯಿದ್ದೀನಿ. ಇನ್ನು ವಿಡಿಯೋದಲ್ಲಿ ಇರುವಂಥ ಒಂದು ತೋರಿಸಿದ್ನಲ್ಲ, ವಿಡಿಯೋದಲ್ಲಿ ಇರುವಂಥ ಎಲ್ಲ ಸಾಮಗ್ರಿಗಳನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಮೀನಿಗೆಲ್ಲ ಹಚ್ಚಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡಬೇಕಾಗ್ತದೆ. ಅದಾದ ನಂತರ ಇದನ್ನೀಗ ಸ್ವಲ್ಪ ಎಣ್ಣೆ ಹಾಕಿ ತವ ಮೇಲೆ ಸಣ್ಣ ಉರಿಯಲ್ಲೇ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲೂ ಕೂಡ ಆಗ್ಬೋದು, ಇಲ್ಲ ತವ ಮೇಲೂ ಕೂಡ ಆಗ್ಬೋದು. ಸ್ವಲ್ಪ ತೆಂಗಿನೆಣ್ಣೆನ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕಿ ಚೆನ್ನಾಗಿ ಅದು ಪರಿಮಳ ಬರಬೇಕು. ಮತ್ತು ಬೆಳ್ಳುಳ್ಳಿ ಆಗಲಿ ಕರಿಬೇವಿನ ಸೊಪ್ಪೆಲ್ಲನೂ ಫುಲ್ ರೋಸ್ಟ್ ಆಗಬೇಕು, ಒಳ್ಳೆಯ ಫ್ಲೇವರ್ ಬಿಡಬೇಕು. ಅಲ್ಲಿ ತನಕ ಕೂಡ ಸಣ್ಣ ಬೆಂಕಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನಾವು ಏನು ಪೇಸ್ಟನ್ನು ಮಾಡಿಕೊಡ್ತೀವಲ್ಲ ಅದನ್ನು ಮೀನಿಗೆ ಸ್ವಲ್ಪ ಹಾಕಿ ಇನ್ನೂ ಒಂದು ಸ್ವಲ್ಪ ಉಳಿಸ್ಕೊಂಡಿರಬೇಕು. ಅದನ್ನು ಆ ಮಸಾಲೆಯನ್ನು ಈಗ ಹಾಕಿ ಸ್ವಲ್ಪ ಅದು ದಪ್ಪ ಗ್ರೇವಿ ಥರ ಚಟ್ನಿ ಥರ ಈ ಥರ ಬರೋ ತನಕನೂ ಕೂಡ ಸಣ್ಣ ಉರಿಯಲ್ಲೇ ಈ ಥರ ತಿರುಗಿಸ್ತಾ ಬೇಯಿಸ್ಕೊಳ್ತಾ ಇರಬೇಕು. ಆಮೇಲೆ ಮಸಾಲನ್ನು ಒಂದು ರೀತಿ ಚಟ್ನಿ ಥರ ಆಗಿದೆ ಅಂತ ಅಂದ್ಕೊಳ್ಳುವಾಗ ನಾವೀಗ ಫ್ರೈ ಮಾಡ್ಕೊಂಡಿರುವಂಥ ಮೀನನ್ನ ಅದರಲ್ಲಿ ಹಾಕಿ ಫುಲ್ಲು ತಿರುಗಿಸ್ಕೊಂಡು ಮಸಾಲೆಯನ್ನು ಅದಕ್ಕೆ ಅಪ್ಲೈ ಆಗೋ ರೀತಿ ಆದರೆ ಸಾಕು ಅಷ್ಟೇ. ಮತ್ತೇನು ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬೇಕು ಬೇಯಿಸ್ಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಸರಿ ಈಗ ಹಾಕಿ ತಿರುಗಿಸಿದ್ರೆ ಸಾಕಾಗ್ತದೆ. ರೆಸಿಪಿ ರೆಡಿ, ಸವಿಯಲು ಸಿದ್ಧ. ಸಮಯ ಮಧ್ಯಾಹ್ನ 3:30 ಇತ್ತು. ಮಸಾಲ ಫ್ರೈ ತಿಂದು ಕೆಲಸದವ್ರಂತೂ ಫಿದಾಗಿ ಹೋಗ್ಬಿಟ್ಟಿದ್ದಾರೆ ಆಯಿತಾ. ಸೂಪರ್ ಆಗಿತ್ತು ಫ್ರೆಂಡ್ಸ್. ಇದು ನಾನೇ ಹೇಳ್ಕೊಳ್ಳೋದು. ಹಾಗೆ ಅವರು ಕೂಡ ಚೆನ್ನಾಗಾಗಿದ್ದಾರೆ ಅಂತ ಹೇಳಿದ್ದಾರೆ. ಪ್ರಾಂಪ್ಟಾಗಿ ಹೇಳ್ತಾ ಇರೋದು. ಸುಮಾರು ಸರಿ ಮಾಡಿದ್ದೀನಿ. ಸೊ ಎಲ್ಲ ಟೈಮಲ್ಲೂ ಕೂಡ ಸರಿಯಾಗಿ ಬಂದಿದೆ. ತುಂಬ ಖುಷಿ ಆಯಿತು. ನೀವು ಕೂಡ ಟ್ರೈ ಮಾಡಿ ಆಯಿತಾ. ನನಗೆ ಮೀನಿನ ರೆಸಿಪಿಗಳಲ್ಲಿ ಫಸ್ಟ್ ಇಷ್ಟ ಆಗೋದು ಈ ಥರ ಮಸಾಲ ಫ್ರೈ. ಅದಾದ ನಂತರ ಬಾಳೆ ಎಲೆಯಲ್ಲಿ ಮಾಡುವಂಥದ್ದು, ಈ ಥರ ಟ್ರೆಡಿಷ್ನಲಾಗಿ ಮಾಡುವಂಥದ್ದು ತುಂಬ ಇಷ್ಟ ಆಗ್ತದೆ. ಎಣ್ಣೆಯಲ್ಲೆಲ್ಲ ಫ್ರೈ ಮಾಡ್ತೀವಿ ನೋಡಿ, ಆ ಥರದ್ದು ಇಷ್ಟ ಆಗೋದಿಲ್ಲ. ಈ ಥರ ಕರಿಗಳನ್ನೆಲ್ಲ ಮಾಡಿದಾಗ ತುಂಬ ಇಷ್ಟ. ಹಾಗೆಯೇ ಪ್ರತಿದಿನ ಕೂಡ ವಿಡಿಯೋ ಮಾಡಿ ಅಂತ ಕೇಳ್ತೀರಲ್ಲ, ಈ ಥರ ರುಟೀನ್ಸ್ ವ್ಲಾಗ್ ಆಗ್ತದೆ. ಸೊ ನಿಮಗೆ ಇಷ್ಟ ಆಗುತ್ತಾ ಅಂತ ತಿಳಿಸಿ. ಇವತ್ತಿಂದು ನಮ್ಮನೆಲ್ಲ ಕೆಲಸ ಎಲ್ಲ ಏನಂತಂದರೆ ಅದೊಂದು ಎಲ್ಲನೂ ಆಗಿದೆ. ಇನ್ನು ಹಂಚಿನ ಮೇಲೆ ಒಂದು ಅಡಿಕೆಯನ್ನು ಹಾಕೋದಿದೆ. ಅದಾದಮೇಲೆ ಅಲ್ಟ್ರೇಷನ್ ವರ್ಕು, ಗೋಡೆನೆಲ್ಲ ಕಡ್ದು ಭಾಗ ಮಾಡಿದ್ದಾರೆ. ಅಷ್ಟಕ್ಕೇ ಇವತ್ತಿನ ದಿನ ಪೂರ್ತಿ ಹೋಯಿತು. ಇನ್ನು ನಾಳೆ ದಿನ ಕಲ್ಲನ್ನೆಲ್ಲ ಕಟ್ಟೋದು ಈ ಥರ ಇರ್ತದೆ. ನೋಡೋಣ ಫ್ರೆಂಡ್ಸ್, ಇನ್ನೊಂದು 3-4 ದಿವಸ ಬೇಕಾಗ್ಬೋದು ಪೂರ್ತಿ ವರ್ಕ್ ಕಂಪ್ಲೀಟ್ ಆಗಲಿಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇವುಗಳೆಲ್ಲ ಹೆಸರಿಗೆ ಮಾತ್ರ ದೊಡ್ಡ ದೊಡ್ಡ ಕಂಪ್ನಿಗಳು, ಆದರೆ ಇದರಲ್ಲಿರುವಂಥ ಫುಡ್ ಕ್ವಾಲಿಟಿಯಲ್ಲಿ ಎಷ್ಟು ಲೋ ಕ್ವಾಲಿಟಿ ಇರ್ತದೆ ಗೊತ್ತಾ. ನೋಡಿ, ಇದು ಲೈನ್ ಅರೇಬಿಯನ್ ಡೇಟ್ಸನ್ನು ತಂದಿದ್ದು ಇವತ್ತೊಂದು ದಿನ ನಮ್ಮ ಮನೆಯಲ್ಲಿ. ಇದ್ರ ಒಳಗಡೆ ಇರುವಂಥ ಡೇಟ್ಸಲ್ಲೆಲ್ಲ ಹುಳಗಳಿದೆ. ಹಾಗೆಯೇ ನಾನಂತೂ ಒಂದು ಸ್ವಲ್ಪ ತಿಂದಾದ್ಮೇಲೆ ನೋಡ್ತೀನಿ ಹುಳಗಳಿದೆ. ಯಪ್ಪ, ನನಗಂತೂ ಒಂಥರ ತಿಂದಿದ್ದೆಲ್ಲ ಹೊರಗಾಕ್ಲ ಅನ್ನೋ ಥರ ಅನಿಸ್ಬಿಡ್ತು. ಮತ್ತು ಹೇಳಲಿಕ್ಕೆ ಮಾತ್ರ 100% ನ್ಯಾಚುರಲ್ ಅಂತೆ, ಹಾಗಂತೆ ಹೀಗಂತ ಹೇಳಿದ್ರು. ಆದರೆ ನೋಡಿ ಎಷ್ಟೊಂದು ಇದ್ರೊಳಗೆ ಮಧ್ಯದಲ್ಲಿ ಹುಳುಗಳೆಲ್ಲ ಆಗಿಬಿಟ್ಟಿದೆ. ಹಾಗಾಗಿ ನಾವು ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಈ ಥರ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮಗೂ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಾಮೆಂಟ್ ಮಾಡಿ ಆಯಿತಾ.